ಈ ಕಾರ್ಯಕ್ರಮ ಕೇವಲ ಎಜುಕೇಷನಲ್ ಉದ್ದೇಶಗಳಿಗಾಗಿ. ಇಲ್ಲಿ ಬರುವ ಯಾವುದೇ ಮಾಹಿತಿ ಹೂಡಿಕೆ ಸಲಹೆ ಆಗಿರುವುದಿಲ್ಲ. ಷೇರು ಮಾರುಕಟ್ಟೆ ಮತ್ತು ಇಕ್ವಿಟಿ ಸಂಬಂಧಿತ ಹೂಡಿಕೆಗಳು ಮಾರ್ಕೆಟ್ ರಿಸ್ಕ್ ಒಳಗೊಂಡಿರುತ್ತವೆ. ಹೂಡಿಕೆ ಮಾಡುವ ಮುನ್ನ ಸಂಪೂರ್ಣ ಅಧ್ಯಯನ ಮಾಡಿ ವಿವೇಚನೆ ಬಳಸಿ ಹೂಡಿಕೆ ಮಾಡಿ. ನಮಸ್ಕಾರ ಸ್ನೇಹಿತರೆ. ತೈಲದಿಂದ ತರಕಾರಿವರೆಗೆ ಭಾರತದ ಉದ್ಯಮ ಜಗತ್ತಲ್ಲಿ ಬೃಹತ್ ಸಾಮ್ರಾಜ್ಯ ಕಟ್ಟಿರೋ ರಿಲಯನ್ಸ್ ಈಗ ಮತ್ತೊಂದು ದೊಡ್ಡ ಹೆಜ್ಜೆ ಇಡ್ತಿದೆ. ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ಇಂಟರ್ನೆಟ್ ಕ್ರಾಂತಿ ಸೃಷ್ಟಿಸಿದ ಜಿಯೋನ ಸ್ಟಾಕ್ ಮಾರ್ಕೆಟ್ಗೆ ಬಿಡೋಕೆ ಮುಂದಾಗಿದೆ. ಬರೋಬ್ಬರಿ 60,000 ಕೋಟಿಯೊಂದಿಗೆ ಜಿಯೋ ಷೇರುಪೇಟೆಗೆ ಕಣಕ್ಕಿಳಿತಾ ಇದೆ. ಭಾರತದ ಇತಿಹಾಸದಲ್ಲೇ ಅತಿ ದೊಡ್ಡ IPO ಆಗ್ತಾ ಇದೆ. ಇಡೀ ಸ್ಟಾಕ್ ಮಾರ್ಕೆಟ್ ಶೇಕ್ ಆಗೋ ಮುನ್ಸೂಚನೆ ಸಿಗ್ತಾ ಇದೆ. ಹಾಗಿದ್ರೆ ಏನಿದು ಜಿಯೋ IPO? ಇದರಿಂದ ಟೆಲಿಕಾಂ ಕ್ಷೇತ್ರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಜಿಯೋ ಸಿಮ್ ಹೊಂದಿರೋರಿಗೆ ಆಗೋ ಲಾಭ ಏನು? ರಿಲಯನ್ಸ್ ಷೇರುದಾರರ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು ಜಿಯೋ IPO? ಸ್ನೇಹಿತರೆ, IPO ಅಂದ್ರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್. ಯಾವುದೇ ಖಾಸಗಿ ಕಂಪನಿ ಸ್ಟಾಕ್ ಮಾರ್ಕೆಟ್ಗೆ ಇಳಿಬೇಕಾದ್ರೆ ಈ ರೀತಿ IPOನ ಲಾಂಚ್ ಮಾಡುತ್ತೆ. ತನ್ನ ಷೇರುಗಳಲ್ಲಿ ಒಂದಿಷ್ಟು ಪಾಲನ್ನ ಪಬ್ಲಿಕ್ ಮಾಡಿ ಯಾರು ಬೇಕಾದರೂ ಪರ್ಚೇಸ್ ಮಾಡ್ಬೋದು ಜನರು ಅನ್ನೋ ರೀತಿ ಇದನ್ನು ಮಾರ್ಕೆಟಿಗೆ ತರುತ್ತೆ. ಜನ ದುಡ್ಡು ಕೊಟ್ಟು ಸ್ಟಾಕ್ ಮಾರ್ಕೆಟ್ನಲ್ಲಿ ಈ ಷೇರುಗಳನ್ನು ಪರ್ಚೇಸ್ ಮಾಡ್ಬೋದು. ಸಾಮಾನ್ಯವಾಗಿ ಕಂಪನಿಗಳಿಗೆ ತಮ್ಮ ಬಿಸ್ನೆಸ್ನ ಇನ್ನಷ್ಟು ಬೆಳೆಸೋಕೆ, ಸಾಲ ತೀರಿಸೋಕೆ, ಇಲ್ಲ ಹೊಸ ಮಾರ್ಕೆಟ್ಗೆ ಕಾಲಿಡೋಕೆ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬೇಕಾಗಿರುತ್ತಲ್ಲ, ಆ ಟೈಮ್ನಲ್ಲಿ IPO ಮೂಲಕ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡ್ತಾರೆ. ಜನ ಕೂಡ ಫ್ಯೂಚರ್ನಲ್ಲಿ ಕಂಪನಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಗಳಿಸಿದ್ರೆ ಅದರ ಪಾಲು ನಮಗೂ ಸಿಗುತ್ತೆ ಅಂತ IPOದಲ್ಲಿ ಷೇರುಗಳನ್ನು ತಗೊಳ್ತಾರೆ. ಇತ್ತೀಚೆಗೆ ನಾವು ಇದೇ ರೀತಿ ಕಾರಣಗಳಿಗೆ ಓಲಾ, ಸ್ವಿಗ್ಗಿ, ಹಂಡೆ ಕಂಪನಿಗಳು ಸ್ಟಾಕ್ ಮಾರ್ಕೆಟ್ಗೆ ಬಂದಿದ್ದನ್ನು ನೋಡಿದ್ದೀವಿ. ಈಗ ಜಿಯೋ ಕೂಡ ಷೇರುಪೇಟೆಗೆ ಬಂದು ಲಿಸ್ಟ್ ಆಗೋಕೆ ಬರ್ತಾ ಇದೆ. ಈಗ ಆಲ್ರೆಡಿ ಹೇಳಿದ ಹಾಗೆ ರಿಲಯನ್ಸ್ ಇಂಡಸ್ಟ್ರೀಸ್ ದೊಡ್ಡ ಆಲದ ಮರ. ಪೆಟ್ರೋಲಿಯಂ, ನ್ಯಾಚುರಲ್ ಗ್ಯಾಸ್, ಕೆಮಿಕಲ್, ಪೆಟ್ರೋಕೆಮಿಕಲ್, ಆಯಿಲ್ ರಿಫೈನರಿ, ರಿಟೇಲ್, ಮೀಡಿಯಾ, ಎಂಟರ್ಟೈನ್ಮೆಂಟ್, ಹೀಗೆ ರಿಲಯನ್ಸ್ನ ಎಲ್ಲ ಉದ್ಯಮಗಳು ರಿಲಯನ್ಸ್ ಇಂಡಸ್ಟ್ರೀಸ್ ಒಳಗಿದ್ವು. ಅದರಲ್ಲಿ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನ ಡಿಮರ್ಜ್ ಮಾಡಿದ್ರು. IPO ಬೇರೆ, ಡಿಮರ್ಜ್ ಬೇರೆ. ಆದರೆ ಈಗ ಟೆಲಿಕಾಂ ಬಿಸ್ನೆಸ್ನ ಈ ಸಲ ಅವರು IPO ಮೂಲಕ, ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಮೂಲಕ ತರ್ತಾ ಇದ್ದಾರೆ. ಡಿಮರ್ಜ್ ಆದಾಗ ಏನಾಗುತ್ತೆ? ರಿಲಯನ್ಸಲ್ಲಿ ಶೇರ್ ಇರೋರಿಗೆ ಪ್ರಪೋರ್ಷನೇಟ್ ಆಗಿ ಆಟೋಮ್ಯಾಟಿಕಲಿ ಡಿಮರ್ಜ್ಡ್ ಎಂಟಿಟಿಯ ಶೇರ್ಸ್ ಕೂಡ ಸಿಗುತ್ತೆ. ಅದು ಪ್ರಪೋರ್ಷನ್ ಎಷ್ಟು ಅಂತ ಆಮೇಲೆ ಅವರು ಡಿಸೈಡ್ ಮಾಡ್ಕೊತಾರೆ. ಅದಕ್ಕೆ ಫಾರ್ಮುಲಾ ಇರುತ್ತೆ. ಉದಾಹರಣೆಗೆ ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ ಡಿಮರ್ಜ್ ಆದಾಗ ರಿಲಯನ್ಸಲ್ಲಿ ಒಂದು ಶೇರ್ ಇದ್ದವರಿಗೆ ಇಲ್ಲಿ ಒಂದು ಶೇರ್ ಸಿಕ್ಕಿತ್ತು, ಒಂದಕ್ಕೊಂಥರ ಸಿಕ್ಕಿತ್ತು. ಜಿಯೋ ಫಿನಾನ್ಷಿಯಲ್ ಸರ್ವಿಸಸ್ನಲ್ಲಿ ಆಟೋಮೆಟಿಕಲಿ ಡಿಮ್ಯಾಟ್ ಅಕೌಂಟಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದು IPO ಅಂದ್ರೆ ಹಂಗಲ್ಲ, ಅಪ್ಲೈ ಮಾಡಿ ತಗೋಬೇಕು. ಲಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂದರೆ IPO ಪೀರಿಯಡ್ ಮುಗಿದ್ಮೇಲೆ ಮಾರ್ಕೆಟಿಗೆ ಬಂದಮೇಲೆ ಆಮೇಲೆ ಟ್ರೇಡ್ ಮಾಡಿ ತಗೋಬೋದು ಬೇಕಾದ್ರೆ ಮಾರ್ಕೆಟ್ ಪ್ರೈಸ್ನಲ್ಲಿ. ಸೊ ಈಗ IPO ಮೂಲಕ ಸೆಪರೇಟ್ ಆಗಿ ಸ್ಟಾಕ್ ಮಾರ್ಕೆಟ್ಗೆ ತರ್ತಾ ಇದ್ದಾರೆ ಜಿಯೋನ. ಯಾವಾಗ? ಮುಂದಿನ ವರ್ಷದ ಫಸ್ಟ್ ಹಾಫ್ನಲ್ಲಿ ಜಿಯೋ IPO ಬರುತ್ತೆ ಅಂತ ಮುಖೇಶ್ ಅಂಬಾನಿ ಅನೌನ್ಸ್ ಮಾಡಿದ್ದಾರೆ. ವಾರ್ಷಿಕ ರಿಲಯನ್ಸ್ ಸಮ್ಮೇಳನದಲ್ಲಿ ಜಿಯೋ ಷೇರುಪೇಟೆ ಎಂಟ್ರಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಜಿಯೋನ ಭಾರತದ ಆಚೆ ಕೂಡ ತಗೊಂಡು ಹೋಗ್ತೀವಿ ಅಂತ ಘೋಷಿಸಿದ್ದಾರೆ. ಗ್ಲೋಬಲ್ ಬ್ರ್ಯಾಂಡ್ ಮಾಡ್ತೀವಿ ಅಂತ. 60,000 ಕೋಟಿ ದುಡ್ಡು, ಭಾರತದ ಅತಿ ದೊಡ್ಡ IPO. ಎಸ್, ಜಿಯೋ IPOನ ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಾ ಇದೆ. ಯಾಕಂದ್ರೆ ಜಿಯೋ ಸಾಮಾನ್ಯ ಮಾಮೂಲಿ ಕಂಪನಿ ಅಲ್ಲ. ಭಾರತದಲ್ಲಿ ಟೆಲಿಕಾಂ ಕ್ಷೇತ್ರದ ದಿಕ್ಕನ್ನೇ ಬದಲಿಸಿದ ಕ್ರಾಂತಿಕಾರಿ ಕಂಪನಿ. ಇವತ್ತು ಭಾರತದ ಮೂಲೆ ಮೂಲೆಗೂ ಇಂಟರ್ನೆಟ್ ತಲುಪ್ತಾ ಇದೆ. 75 ಕೋಟಿಗೂ ಅಧಿಕ ಇಂಟರ್ನೆಟ್ ಬಳಕೆದಾರರಿದ್ದಾರೆ. ಅದಕ್ಕೆ ಕಾರಣ ಮುಖ್ಯವಾಗಿ ಜಿಯೋ ತಂದಂತಹ ಟೆಲಿಕಾಂ ರೆವಲ್ಯೂಷನ್. ಭಾರತದಲ್ಲಿ ಇಡೀ ಮಂತ್ಗೆ 1 GB ಯೂಸ್ ಮಾಡಕ್ಕೆ 200 ರೂಪಾಯಿ 300 ರೂಪಾಯಿ ಕೊಡಬೇಕಾಗಿತ್ತು. ಈಗ ದಿನಕ್ಕೆ 1-1.5 GB 2 GB ಯೂಸ್ ಮಾಡ್ತಿದ್ದೀವಿ. ಪರ್ ಜಿಬಿಗೆ 10-15 ರೂಪಾಯಿ ಎಲ್ಲ ಪೇ ಮಾಡ್ತಿದ್ದೀವಿ ಅಷ್ಟೇ, ಲೆಕ್ಕ ತೆಗೆದು ನೋಡಿದ್ರೆ. ಜೊತೆಗೆ ಮುಂಚೆ ಫೋನ್ ಕಾಲ್ಗೂ ಪೇ ಮಾಡ್ತಿದ್ದೀವಿ ನಾವು, ಚಾರ್ಜಸ್ ಇತ್ತು ಸಪರೇಟ್. ಆದರೆ ಅದೀಗ ಮರ್ತೇ ಹೋಗಿದೆ. ಕಾಲ್ಸ್ ಎಲ್ಲ ಫ್ರೀ ಆಗಿ ಹೋಗಿದೆ, ಎಲ್ಲ ಒಂದೇ ಪ್ಯಾಕೇಜ್ ಆಗಿದೆ. ಡೇಟಾ, SMS, ಕಾಲ್ಸ್ ಒಂದು ಪ್ಯಾಕೇಜ್. ಅದರಲ್ಲಿ GB ಗಟ್ಟಲೆ ಡೇಟಾ ಯೂಸ್ ಮಾಡ್ತಿದ್ದೀವಿ ನಾವೀಗ. ಅದಕ್ಕೆ ಜಿಯೋ ಕಾರಣ. ಜಿಯೋ ಟೆಲಿಕಾಂ ರೆವಲ್ಯೂಷನ್ ಮಾಡಿದ್ದ ಕಾರಣ. ಅದರ ಪರಿಣಾಮವೇ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಡಿಜಿಟಲ್ ಎಕಾನಮಿ ಬೂಮ್ ಆಗಿದೆ. ಇವತ್ತು ನಾವೆಷ್ಟೇ ಇ-ಕಾಮರ್ಸ್, OTT, ಡಿಜಿಟಲ್ ಮೀಡಿಯಾ, UPI ಸಕ್ಸಸ್ ಬಗ್ಗೆ ಮಾತನಾಡ್ಬೋದು. ಆದರೆ ಅದಕ್ಕೆಲ್ಲ ಫೌಂಡೇಶನ್ ಹಾಕಿದ್ದು ಜಿಯೋ ಟೆಲಿಕಾಂ. ಹೀಗಾಗಿ ಇಂತಹ ರೆವಲ್ಯೂಷನರಿ ಕಂಪನಿ ಷೇರುಪೇಟೆಗೆ ಕಾಲಿಡುತ್ತೆ ಅಂದರೆ ಮಾರ್ಕೆಟ್ ಅಲ್ಗಾಡ್ ಹೋಗುತ್ತೆ. ಯಾವುದೇ IPO ಆದರೂ ಕೂಡ ಡಿಮಾಂಡ್ ಸೃಷ್ಟಿಯಾಗಬೇಕಾದ್ರೆ ಭರ್ಜರಿ ಪ್ರಾಫಿಟ್, ಆರ್ಥಿಕ ಶಿಸ್ತು ತೋರಿಸಬೇಕು. ಆದರೆ ಜಿಯೋ ವಿಚಾರದಲ್ಲಿ ಅದರ ಹೆಸರೇ ಸಾಕು. ಹೀಗಾಗಿ ಇನ್ವೆಸ್ಟಿಂಗ್, ಮಾರ್ಕೆಟ್ ಬಗ್ಗೆ ಗಂಧ ಗಾಳಿ ಗೊತ್ತಿಲ್ಲದೆ ಇರೋರು ಕೂಡ ಜಿಯೋಗೆ ದುಡ್ಡು ಹಾಕೋಕೆ ಓಡ್ ಬರ್ತಾರೆ. ರೆಕಾರ್ಡ್ಗಳು ಧೂಳಿಪಟ ಆಗ್ತವೆ. ಸದ್ಯ ಬರ್ತಿರೋ ಮಾಹಿತಿ ಪ್ರಕಾರ ಈ IPOನ ಗಾತ್ರ 58,000ದಿಂದ 67,000 ಕೋಟಿ ರೂಪಾಯಿ ತನಕ ಇರುತ್ತೆ. ಅಂದರೆ ಅಷ್ಟು ಹಣ ಜಿಯೋ ಕಲೆಕ್ಟ್ ಮಾಡಬಹುದು. ಹೀಗಾಗಿ ಜಿಯೋ ಭಾರತದಲ್ಲೇ ಅತಿ ದೊಡ್ಡ IPO ಆಗುತ್ತೆ ಇತಿಹಾಸದಲ್ಲೇ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 48,700 ರೂಪಾಯಿ ಮಾತ್ರ.
4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, 3 ಹೊತ್ತು ಊಟ, ಸೆಲ್ಯುಲಾರ್ ಜೈಲ್ ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬಾರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್ ಹಾಗೂ 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋ ದಿನ 24 ಅಕ್ಟೋಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಕಳೆದ ವರ್ಷ 27,000 ಕೋಟಿ ರೂಪಾಯಿಯೊಂದಿಗೆ ಕಣಕ್ಕಿಳಿದಿದ್ದ ಹಾಂಡೆ 20,000 ಕೋಟಿಯ LIC IPO ಇದುವರೆಗಿನ ದೊಡ್ಡ IPOಗಳು ಅಂತ ಕರೆಸ್ಕೊಂಡಿದ್ವು. ಆದರೆ ಈಗ ಬಿಗ್ ಡ್ಯಾಡಿ ಆಫ್ IPOs ನಾನು ಅಂತ ಜಿಯೋ ಬರ್ತಾ ಇದೆ. ಆಲ್ಮೋಸ್ಟ್ ಇದುವರೆಗಿನ IPOಗಳೆಲ್ಲದಕ್ಕಿಂತ ಡಬಲ್ಗಿಂತನೂ ಹೆಚ್ಚಿನ ಕಲೆಕ್ಷನ್ಗೆ ಅವರು ಬರ್ತಾ ಇದ್ದಾರೆ. ಒಟ್ಟಾರೆ ಜಿಯೋ ಮೌಲ್ಯ, ಓವರಾಲ್ ಜಿಯೋ ವ್ಯಾಲ್ಯೂಯೇಷನ್, ಇಷ್ಟು ದೊಡ್ಡ IPOನ ಪರಿಣಾಮ ಓವರಾಲ್ ಜಿಯೋನ ವ್ಯಾಲ್ಯೂಯೇಷನ್ ಹಾಗಾದರೆ ಎಷ್ಟು ಬೆಲೆ ಕಟ್ತಿದ್ದಾರೆ ಕಂಪನಿಗೆ ಅಂತ ನೋಡಿದಾಗ $154 ಬಿಲಿಯನ್ ವ್ಯಾಲ್ಯೂಯೇಷನ್ ಒಂದಿಗೆ ಬರ್ತಾ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅಂದರೆ IPOನಲ್ಲಿ ಎಷ್ಟು % ಶೇರನ್ನು ಮಾರಿ ಎಷ್ಟು ದುಡ್ಡು ಗಳಿಸ್ತಾ ಇದ್ದಾರೆ ಅಂತ ಹೊರಟಾಗ ನಿಮಗೆ ಹಾಗಾದರೆ ಓವರಾಲ್ ಕಂಪನಿಗೆ ಎಷ್ಟು ವ್ಯಾಲ್ಯೂ ಕಟ್ತಿದ್ದಾರೆ ಅಂತ ಗೊತ್ತಾಗುತ್ತೆ. ಸೊ $154 ಬಿಲಿಯನ್ ಕಂಪನಿ ವ್ಯಾಲ್ಯೂಯೇಷನ್ ಒಂದಿಗೆ ಬರ್ತಿದ್ದಾರೆ ಅನ್ನೋ ಲೆಕ್ಕಾಚಾರ ಇದೆ. ಜಿಯೋ ಹತ್ತತ್ರ 13.5 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಕಂಪನಿ ಆಗುತ್ತೆ ರೂಪಾಯಿ ಲೆಕ್ಕದಲ್ಲಿ. ಜೊತೆಗೆ ಸ್ನೇಹಿತರು ಗಮನಿಸಬೇಕಾಗಿರೋ ಸಂಗತಿ ಅಂದರೆ ಟೋಟಲ್ 100% ಶೇರಲ್ಲಿ ಜಸ್ಟ್ 5-10% ಅಷ್ಟೇ ಮಾರ್ಕೆಟಿಗೆ ತರಬಹುದು IPO ಮೂಲಕ ಅಂತಲೂ ಹೇಳಲಾಗ್ತಿದೆ. ಯಾಕಂದರೆ ಜಾಸ್ತಿ 20-30-40% ಎಲ್ಲ ಅಬ್ಸಾರ್ಬ್ ಮಾಡ್ಕೊಳ್ಳೋ ಶಕ್ತಿನೇ ಮಾರ್ಕೆಟಿಗಿಲ್ಲ. ಯಾಕಂದರೆ 13-14 ಲಕ್ಷ ಕೋಟಿಯ ಕಂಪನಿದು ನೀವು 10% ತರಬೇಕಂದ್ರೂ ಕೂಡ ಎಷ್ಟು ಬೇಕು? 1,30,000 ಕೋಟಿನ IPO ತರಬೇಕಾಗತ್ತೆ. ಅಷ್ಟು ಕಲೆಕ್ಟ್ ಮಾಡಬೇಕಾಗತ್ತೆ ಮಾರ್ಕೆಟ್ನಿಂದ. ಅಷ್ಟು ಅಬ್ಸರ್ವ್ ಮಾಡ್ಕೊಳ್ಳೋ ಶಕ್ತಿನೇ ಇಲ್ಲ ಮಾರ್ಕೆಟ್ಗೆ. ಅಷ್ಟು ದೊಡ್ಡ ಕಂಪನಿ ಇದು ಜಿಯೋ. ಹಂತವಾಗಿ ಮಾರ್ಕೆಟಿಗೆ ಬಿಡ್ತೀವಿ ಷೇರುಗಳನ್ನ. ಆರಂಭದಲ್ಲಿ ಒಂದು 5% ಅಷ್ಟೇ ತರಬಹುದು ಅಂತ ಹೇಳಲಾಗ್ತಿದೆ ಸ್ನೇಹಿತರೆ. ಅದಕ್ಕೆ ಹೇಳಿರೋದು ನಿಮಗೆ ಆ ಫಿಗರ್ IPOದಲ್ಲಿ ಇಷ್ಟು ಕಲೆಕ್ಟ್ ಮಾಡೋ ಗುರಿ, ಮಾರ್ಕೆಟ್ ಕ್ಯಾಪ್ ಕಂಪನಿದು ಟೋಟಲ್ ವ್ಯಾಲ್ಯೂಯೇಷನ್ ಇಷ್ಟ ಆಗುತ್ತೆ ಅಂತ ಹೇಳಿ. ಅದರ ಪರಿಣಾಮ ಮಾರ್ಕೆಟ್ ಕ್ಯಾಪಿಟಲ್ ವಿಚಾರದಲ್ಲಿ ಏರ್ಟೆಲ್ಗಿಂತ ದೊಡ್ಡ ಕಂಪನಿ ಆಗುತ್ತೆ ಜಿಯೋ. ಅಷ್ಟೇ ಯಾಕೆ, ತನ್ನ ಮಾತೃ ಸಂಸ್ಥೆ ರಿಲಯನ್ಸ್ HDFC ಬ್ಯಾಂಕ್ ನಂತರ ಭಾರತದ 3ನೇ ಅತಿ ದೊಡ್ಡ ಲಿಸ್ಟೆಡ್ ಕಂಪನಿ ಅನಿಸ್ಕೊಳ್ಳುತ್ತೆ. ಇಷ್ಟು ದೊಡ್ಡ IPO ಆಗಿರೋದ್ರಿಂದ ಲಾಂಚ್ ಮಾಡೋಕ್ಕೂ ಮುನ್ನ ಸಾಕಷ್ಟು ಕೆಲಸ ಇರುತ್ತೆ. ಹೀಗಾಗಿ ಈ ವರ್ಷ ಲಿಸ್ಟ್ ಮಾಡಬೇಕು ಅಂದ್ಕೊಂಡಿದ್ದ ಪ್ಲಾನ್ನ ಮುಂದಿನ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡಲಾಗಿದೆ. ಈಗ ಆಲ್ರೆಡಿ ಪ್ರೀ IPO ಪ್ಲೇಸ್ಮೆಂಟ್ ಕೆಲಸಗಳು ಶುರುವಾಗಿದೆ. ಅಂದರೆ IPO ಇಶ್ಯೂ ಮಾಡೋಕ್ಕೂ ಮುಂಚೆ ಕಂಪನಿಗಳು ತಮ್ಮ ಒಂದಿಷ್ಟು ಷೇರುಗಳನ್ನು ಮಾರಾಟಕ್ಕಿಡ್ತಾರೆ. ಸಾಂಸ್ಥಿಕ ಹೂಡಿಕೆದಾರರಿಗೆ, ದೊಡ್ಡ ಹೂಡಿಕೆದಾರರಿಗೆ, ಹೈ ನೆಟ್ವರ್ತ್ ವ್ಯಕ್ತಿಗಳಿಗೆ, ಖಾಸಗಿ ಈಕ್ವಿಟಿ ಸಂಸ್ಥೆಗಳಿಗೆ ಷೇರುಗಳನ್ನು ಕೊಡ್ತಾರೆ ಒಂದಷ್ಟು. ಹೀಗೆ ದೊಡ್ಡ ಇನ್ವೆಸ್ಟರ್ಗಳು ದುಡ್ಡು ಹಾಕೋದ್ರಿಂದ ಸಾಮಾನ್ಯ ಹೂಡಿಕೆದಾರರಿಗೂ ಕಂಪನಿ ಮೇಲೆ ವಿಶ್ವಾಸ ಮೂಡುತ್ತೆ. IPO ಇನ್ನಷ್ಟು ಅಟ್ರಾಕ್ಟಿವ್ ಆಗುತ್ತೆ, ಭರ್ಜರಿ ಸೇಲ್ ಆಗುತ್ತೆ. ಈಗ ಆಲ್ರೆಡಿ ಜಿಯೋದಲ್ಲಿ ಇಂತಹ ಪ್ರೀ IPO ಪ್ಲೇಸ್ಮೆಂಟ್ ಕೆಲಸಗಳು ಶುರುವಾಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸದ್ಯ ಜಿಯೋನಲ್ಲಿ UAE ಸರ್ಕಾರದ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿ, ಹಾಗೆ ಮೊಬಾದಲಾ ಸಂಸ್ಥೆ, ಅಮೆರಿಕದ ಸಿಲ್ವರ್ ಲೇಕ್, ಹೀಗೆ ಹಲವಾರು ಫಾರಿನ್ ಹೂಡಿಕೆದಾರರು ದುಡ್ಡು ಹಾಕಿದ್ದಾರೆ. ಸುಮಾರು 33% ಶೇರನ್ನು ಹೊಂದಿದ್ದಾರೆ. ಸೊ ಇವರೆಲ್ಲ ಈಗ ಪ್ರಾಫಿಟ್ ಬುಕ್ಕಿಂಗ್ ಮಾಡಿಕೊಂಡು IPOಗೂ ಮುಂಚೆ ತಮ್ಮ ಪಾಲಿನ ಒಂದಷ್ಟು ಷೇರುಗಳನ್ನು ಮಾರಾಟ ಮಾಡಬಹುದು ಅಂತ ಹೇಳಲಾಗ್ತಿದೆ. ಹಾಗಿದ್ರೆ ರಿಲಯನ್ಸ್ ಕೈ ತೊಳ್ಕೊಳ್ತಾ ಇದೆಯಾ, ಮಾರ್ಬಿಡ್ತಾ ಇದೆಯಾ ಎಲ್ಲ? ಇಷ್ಟು ಸಕ್ಸಸ್ಫುಲ್ ಬಿಸ್ನೆಸ್ನ ಬೇರೆಯವ್ರಿಗೆ ಕೊಡ್ತಿದ್ದಾರಾ? ಹಂಗಲ್ಲ. ಸ್ಟಾಕ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಮಾಡ್ತಿದ್ದಾರೆ ಅಂದರೆ ಕಂಪ್ನಿನ ಪೂರ್ತಿ ಮಾರ್ತಿದ್ದಾರೆ ಅಂತಲ್ಲ. ಅದರಲ್ಲಿ ಒಂದಷ್ಟು ಷೇರುಗಳನ್ನಷ್ಟೇ ಈ ರೀತಿ ಬೇರೆಯವರಿಗೂ ಕೂಡ ಮಾರಕ್ಕೆ ಹೊರಟಿದ್ದಾರೆ. ಕಂಟ್ರೋಲ್ ಇಟ್ಕೊಂಡಿರ್ತಾರೆ ರಿಲಯನ್ಸ್ನವರು, ಅಂಬಾನಿ ಫ್ಯಾಮಿಲಿಯವರು. ಇದರಿಂದ ರಿಲಯನ್ಸ್ಗೆ ಏನು ಲಾಭ ಅಂತ ಕೇಳಿದ್ರೆ, ಕೈ ಕೊಡ್ತಾ ಇದೆ ಎಣ್ಣೆ. ರಿಲಯನ್ಸ್ಗೆ ಜಿಯೋ ಊರುಗೋಲು. ಯಾವುದೇ ಕಾಂಗ್ಲೋಮರೇಟ್ ಕಂಪನಿಗಳು ಈ ತರ ತಮ್ಮ ಉದ್ಯಮಗಳನ್ನ ಸಪರೇಟ್ ಮಾಡೋದ್ರ ಮುಖ್ಯ ಉದ್ದೇಶ ಅವುಗಳ ಪೊಟೆನ್ಷಿಯಲ್ ನ ಅನ್ಲಾಕ್ ಮಾಡೋದು, ವ್ಯಾಲ್ಯೂ ಅನ್ಲಾಕ್ ಮಾಡೋದು. ಜಿಯೋ ರಿಲಯನ್ಸ್ ಇಂಡಸ್ಟ್ರೀಸ್ ಜೊತೆಗೆ ಕೂಡ್ಕೊಂಡಿರೋದ್ರಿಂದ ಇದುವರೆಗೂ ಅದರ ನಿಜವಾದ ಸಾಮರ್ಥ್ಯ ಅನಾವರಣ ಆಗ್ತಾ ಇರಲಿಲ್ಲ. ಟೆಲಿಕಾಂ ಕ್ಷೇತ್ರದಲ್ಲಿ ಮೇಜರ್ ಲೀಡರ್ ಆಗಿದ್ರು ಕೂಡ ಜನ ಕೇವಲ ಜಿಯೋನಷ್ಟೇ ನೋಡಿ ರಿಲಯನ್ಸ್ ನಲ್ಲಿ ಹೂಡಿಕೆ ಮಾಡಕ್ ಆಗ್ತಾ ಇರಲಿಲ್ಲ. ನಂಗೆ ತೈಲ ಇಷ್ಟ ಇಲ್ಲಪ್ಪ, ಬರೀ ಪ್ಯೂರ್ ಟೆಲಿಕಾಂ ಪ್ಲೇ ಬೇಕು ಅಂದ್ರೆ ಏರ್ಟೆಲ್ ಮಾತ್ರ ಅವಕಾಶ ಇದ್ದಿದ್ದು. ಯಾಕಂದ್ರೆ ಇದು ರಿಟೇಲು, ಆಯಿಲು, ಕೆಮಿಕಲ್ಲು, ಟೆಲಿಕಾಂ ಎಲ್ಲ ಒಂದೇ ಕಂಪ್ನಿಲಿ ಇತ್ತಲ್ಲ, ಪ್ಯೂರ್ ಪ್ಲೇ ಆಗಿರ್ಲಿಲ್ಲ. ಹಾಗಾಗಿ ತೈಲ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಏರುಪೇರು ಆದ್ರೂ ಕೂಡ ಆದ್ರೆ ಏಟು ರಿಲಯನ್ಸ್ ಬೀಳ್ತಿತ್ತು. ಜಿಯೋ ನಂಬ್ಕೊಂಡು ಜಿಯೋಗೋಸ್ಕರ ರಿಲಯನ್ಸ್ ತಗೊಂಡವ್ರಿಗೂ ಅದರ ಪರಿಣಾಮ ಹೀಟ್ ಫೇಸ್ ಮಾಡಬೇಕಾಗ್ತಿತ್ತು. ಹೀಗಾಗಿ ಜನ ಸ್ವಲ್ಪ ಕಾಯ್ತಾ ಇದ್ರು ಯಾವಾಗ ಬರುತ್ತೆ IPO ಅಂತ. ಸೊ ಈಗ ಸಪರೇಟ್ ಆಗಿ ಲಿಸ್ಟ್ ಮಾಡೋದ್ರಿಂದ ಕೇವಲ ಜಿಯೋನಷ್ಟೇ, ಟೆಲಿಕಾಂ ಪ್ಲೇನಷ್ಟೇ ಕಾನ್ಸಂಟ್ರೇಟ್ ಮಾಡಿ ಹೂಡಿಕೆ ಮಾಡೋರು ಮುಂದೆ ಬರ್ತಾರೆ. ಜಿಯೋದ ಆದಾಯ, ಗ್ರೋತ್ ಪೊಟೆನ್ಷಿಯಲ್ ನೋಡಿ ದುಡ್ಡು ಹಾಕ್ತಾರೆ. ಉಳಿದ ಬಿಸ್ನೆಸ್ ನ ಇಂಪ್ಯಾಕ್ಟ್ ಇದ್ರ ಮೇಲೆ ಆಗಲ್ಲ. ಈಗ ಆಲ್ರೆಡಿ ಹೇಳಿದ ಹಾಗೆ ಜಿಯೋ $120 ಬಿಲಿಯನ್ ಬೃಹತ್ ಕಂಪನಿ, 50 ಕೋಟಿ ಗ್ರಾಹಕರನ್ನ ಹೊಂದಿದೆ. ಚೈನಾ ಮೊಬೈಲ್ ಬಿಟ್ರೆ ವಿಶ್ವದ 2ನೇ ಅತಿ ದೊಡ್ಡ ಟೆಲಿಕಾಂ ಕಂಪನಿ. ಸಪರೇಟ್ ಆಗಿದ್ರೆ ಇನ್ನಷ್ಟು ವೇಗವಾಗಿ ಬೆಳೆಯೋ ಸಾಧ್ಯತೆ ಇದೆ. ಅಲ್ಲದೆ ರಿಲಯನ್ಸ್ಗೆ ಇತ್ತೀಚೆಗೆ ತೈಲ ಕೈ
ಕೊಡ್ತಾ ಇದೆ. 50-60% ಆದಾಯ ತೈಲದಿಂದಲೇ ಬಂದರೂ ಕೂಡ ದೊಡ್ಡ ಗ್ರೋತ್ಗೆ ಜಾಗ ಕಾಣಿಸ್ತಾ ಇಲ್ಲ. ಜಗತ್ತು ರಿನ್ಯೂವಬಲ್ಸ್ ಕಡೆಗೂ ಕೂಡ ಹೋಗ್ತಾ ಇದೆ. ಸೊ ರಿಲಯನ್ಸ್ ಇಂಡಸ್ಟ್ರೀಸ್ ನವರು ಕೂಡ ಆಯಿಲ್ ಮೇಲೆ ಡಿಪೆಂಡ್ ಆದ್ರೆ ಸಾಕಾಗಲ್ಲ ಅಂತ ಹೇಳಿ ರಿನ್ಯೂವಬಲ್ಸ್ ಕಡೆಗೆ, ನವೀಕರಿಸಬಹುದಾದ ಎನರ್ಜಿ ಕಡೆಗೆ, ಹೈಡ್ರೋಜನ್, ಸೋಲಾರ್ ಅಂತ ಹೇಳಿ ಫೋಕಸ್ ಮಾಡೋಕೆ ಶುರು ಮಾಡಿದ್ದಾರೆ. ಬಟ್ ರಿಸಲ್ಟ್ ಬರಕ್ ಟೈಮ್ ಬೇಕಲ್ಲ. ಸೊ ಆಲ್ರೆಡಿ ಕೈಯಲ್ಲಿರೋ ಈ ಜಿಯೋ ಬ್ರಹ್ಮಾಸ್ತ್ರವನ್ನ ಬಿಡೋಕೆ ಹೊರಟಿದ್ದಾರೆ. ಯಾಕಂದ್ರೆ ಸ್ನೇಹಿತರೆ 2024ರಲ್ಲಿ ದಶಕದಲ್ಲಿ ಇದೇ ಮೊದಲ ಬಾರಿಗೆ ರಿಲಯನ್ಸ್ ಹೂಡಿಕೆದಾರರು, ಷೇರುದಾರರು ಲಾಸ್ ಮಾಡಿಕೊಂಡ್ರು. ರಿಲಯನ್ಸ್ ಷೇರು ತನ್ನ ಪೀಕ್ ನಿಂದ 13-14% ಬಿದ್ದಿದೆ ಕೂಡ. ಹೀಗಾಗಿ ಶಾರ್ಟ್ ಟರ್ಮ್ ನಲ್ಲಿ ಅಂಬಾನಿ ತಮ್ಮ ಬಿಸ್ನೆಸ್ಗೆ ಬೂಸ್ಟ್ ಕೊಡೋ ಅವಶ್ಯಕತೆ ಇದೆ. ಮುಂಚೆ ಎಲ್ಲ ರಿಲಯನ್ಸ್ ಈ ತರ ಒತ್ತಡದಲ್ಲಿದ್ದಾಗ ಅಂಬಾನಿ ಈ ತರ ದಾಳ ಉರುಳಿಸಿದ್ರು. 2020ರಲ್ಲೂ ಕೂಡ 30% ಜಿಯೋ ಷೇರುಗಳನ್ನ ಮಾರಾಟ ಮಾಡಿದ್ರು. ಆವಾಗ ಅಮೆರಿಕನ್ ಕಂಪನಿಗಳು, ಜುಕರ್ಬರ್ಗ್, ಫೇಸ್ಬುಕ್, ಮೆಟಾ ಅವರೆಲ್ಲ ಬಂದು ಸಿಕ್ಕಾಪಟ್ಟೆ ದುಡ್ಡು ಹಾಕಿದ್ರು. ಇದರಿಂದ ಮತ್ತೆ ರಿಲಯನ್ಸ್ ಚೇತರಿಸಿಕೊಂಡಿದ್ದು, ದೊಡ್ಡ ಪ್ರಮಾಣದಲ್ಲಿ ದುಡ್ಡು ಬಂತಲ್ಲ ಕಂಪನಿಗೆ ಅಂತ ಹೇಳಿ. ಈಗಲೂ ಹಾಗೆ ಮಾಡ್ತಿದ್ದಾರೆ. ಜೊತೆಗೆ ಲಾಂಗ್ ಟರ್ಮ್ ನಲ್ಲಿ ಅಂಬಾನಿ ತಮ್ಮ ರಿಲಯನ್ಸ್ ನ ಡೈವರ್ಸಿಫೈ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈಗ ಆಲ್ರೆಡಿ ಅದ್ರ ಬಗ್ಗೆ ನಾವು ಪ್ರತ್ಯೇಕ ವರದಿ ಮಾಡಿ ಮಾಹಿತಿ ಕೊಟ್ಟಿದ್ವಿ. ಆ ಡೈವರ್ಸಿಫಿಕೇಶನ್ಗೂ ಕೂಡ ದುಡ್ಡು ಬೇಕು. ಈ ಜಿಯೋ IPO ಆ ಎಲ್ಲಾ ರೀತಿ ನೋಡಿದಾಗ್ಲೂ ಅನಿವಾರ್ಯ ಆಗಿದೆ ಅವರಿಗೆ. ಮುಂದಿನ ದಿನಗಳಲ್ಲಿ ಜಿಯೋನೇ ರಿಲಯನ್ಸ್ ಬಂಡಿ ಇಳಿಯೋ ಕುದುರೆ ಆಗಬಹುದು ಅಂತ ಹೇಳಲಾಗ್ತಿದೆ. ಇದಕ್ಕಾಗಿನೇ ರಿಲಯನ್ಸ್ ಈಗ ಆಲ್ರೆಡಿ ಹಲವಾರು ಗ್ಲೋಬಲ್ ಟೆಕ್ ದೈತ್ಯ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡಿದೆ. ಮೆಟಾ ಜೊತೆಗೆ AI-ಗಾಗಿ 850 ಕೋಟಿ ಮೌಲ್ಯದ ಜಾಯಿಂಟ್ ವೆಂಚರ್ ಅನೌನ್ಸ್ ಮಾಡಿದೆ. ಗೂಗಲ್ ಜೊತೆಗೆ ಜಾಮ್ನಗರದಲ್ಲಿ ಡೇಟಾ ಸೆಂಟರ್ ಮಾಡ್ತಿದೆ. ರಿಲಯನ್ಸ್ ಇಂಟೆಲಿಜೆನ್ಸ್ ಲಾಂಚ್ ಮಾಡಿದೆ. AI ಕ್ಷೇತ್ರದಲ್ಲಿ ಅಲೆ ಎಬ್ಬಿಸೋ ಗುರಿಯನ್ನ ಕೂಡ ಇಟ್ಕೊಂಡಿದೆ. ಎನ್ವಿಡಿಯಾದೊಂದಿಗೂ ಕೂಡ ಪಾರ್ಟ್ನರ್ಶಿಪ್ಗೆ ಎಂಟರ್ ಆಗಿದ್ದಾರೆ. ಏರ್ಟೆಲ್ A2 ಅತ್ತ ಟೆಲಿಕಾಂ ಕ್ಷೇತ್ರದಲ್ಲಿ ಮಾರ್ಕೆಟ್ ಲೀಡರ್ ಅಂತ ಹೇಳಿದ್ರು ಕೂಡ ಜಿಯೋದ ಪರಿಸ್ಥಿತಿ ಅಷ್ಟು ಸೇಫ್ ಆಗಿಲ್ಲ. ಸದ್ಯ ಜಿಯೋ 39% ಮಾರ್ಕೆಟ್ ಶೇರ್ ಇಟ್ಕೊಂಡಿದೆ. ಆದ್ರೆ ಆದಾಯದ ವಿಚಾರದಲ್ಲಿ ಏರ್ಟೆಲ್ ಜಿಯೋಗೆ ಫೈಟ್ ಕೊಡ್ತಾ ಇದೆ. ಎರಡನೇ ಕ್ವಾರ್ಟರ್ ನಲ್ಲಿ ಏರ್ಟೆಲ್ 37,585 ಕೋಟಿ ರೂಪಾಯಿ ಗಳಿಸಿದ್ರೆ ಜಿಯೋ 35,032 ಕೋಟಿ ರೂಪಾಯಿ ಗಳಿಸಿದೆ. ಅಂದ್ರೆ 2,500 ಕೋಟಿಯಷ್ಟು ವ್ಯತ್ಯಾಸ ಇದೆ. ಇವ್ರು ಕಮ್ಮಿ ಇದ್ದಾರೆ, ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ. ಏನೋ ಪ್ರಾಫಿಟ್ ಮಾರ್ಜಿನ್ ನೋಡಿದ್ರಂತೂ ಏರ್ಟೆಲ್ ಗಿಂತ ಜಿಯೋ ತುಂಬಾ ಹಿಂದೆ ಇದೆ. ಏರ್ಟೆಲ್ 59.5% ಎಬಿಟಾ ಮಾರ್ಜಿನ್ ಹೊಂದಿದ್ರೆ ಜಿಯೋ ಮಾರ್ಜಿನ್ 51.8% ಇದೆ. ಇನ್ನು ಆರ್ಪು, ಆವರೇಜ್ ರೆವೆನ್ಯೂ ಪರ್ ಯೂಸರ್, ಅಂದ್ರೆ ಪ್ರತಿಯೊಬ್ಬ ಬಳಕೆದಾರನಿಂದ ಬರ್ತಿರೋ ಆದಾಯ ಹಿಡಿದ್ರೆ ಅಲ್ಲೂ ಕೂಡ ಏರ್ಟೆಲ್ ಚೆನ್ನಾಗಿ ಗಳಿಸ್ತಾ ಇದೆ. ಏರ್ಟೆಲ್ 250 ರೂಪಾಯಿ ಆರ್ಪು ಹೊಂದಿದ್ರೆ ಜಿಯೋ ಆರ್ಪು ಬರೀ 208 ರೂಪಾಯಿ ಇದೆ. ಯಾಕಂದ್ರೆ ಏರ್ಟೆಲ್ ಸಬ್ಸ್ಕ್ರೈಬರ್ ಬೇಸ್ ಜಿಯೋಗಿಂತ ಸ್ವಲ್ಪ ಚಿಕ್ಕ ಇದ್ರೂ ಕೂಡ ಪ್ರೀಮಿಯಂ ಗ್ರಾಹಕರನ್ನ ಜಾಸ್ತಿ ಇಟ್ಕೊಂಡಿದೆ. ಏರ್ಟೆಲ್ ಜಾಸ್ತಿ ಸ್ಪೆಂಡ್ ಮಾಡೋಕೆ ರೆಡಿ ಇರೋರನ್ನ ಇಟ್ಕೊಂಡಿದೆ. ಜಾಸ್ತಿ ಚಾರ್ಜ್ ಮಾಡೋ ಕೆಪಾಸಿಟಿಯನ್ನ ತೋರಿಸ್ತಾ ಇದೆ. ಪ್ರೀಮಿಯಂ ಚಾರ್ಜ್ ಮಾಡ್ತಿದ್ದಾರೆ, ಜಾಸ್ತಿ ರೇಟ್ ಚಾರ್ಜ್ ಮಾಡ್ತಿದ್ದಾರೆ ಗ್ರಾಹಕರಿಗೆ ಏರ್ಟೆಲ್ ನವರು. ಆದ್ರೂ ಕೂಡ ಗ್ರಾಹಕರನ್ನ ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ದುಡ್ಡು ಖರ್ಚು ಮಾಡೋಕೆ ರೆಡಿ ಇರೋ ಗ್ರಾಹಕರನ್ನ ಏರ್ಟೆಲ್ ನವರು ಇಟ್ಕೊಂಡಿದ್ದಾರೆ ಅಂತ. ಆದ್ರೆ ಮಾರ್ಕೆಟ್ ಗಳಿಸೋಕೋಸ್ಕರ ಮಾರ್ಜಿನ್ ಕಮ್ಮಿ ಇಟ್ಕೊಂಡು ಜಿಯೋ ಸಿಕ್ಕಾಪಟ್ಟೆ ಅಗ್ರೆಸಿವ್ ಆಗಿ ಪ್ರಾಫಿಟ್ ನ ಬಿಟ್ಕೊಟ್ಟು ಮಾರ್ಕೆಟ್ ಎಕ್ಸ್ಪಾಂಡ್ ಮಾಡ್ತಿದೆ ಅಂತ ಅರ್ಥ. ಆದ್ರೆ ಅಲ್ಟಿಮೇಟ್ಲಿ ಪ್ರಾಫಿಟಬಿಲಿಟಿ ಕೂಡ ಇಂಪಾರ್ಟೆಂಟ್, ಆರ್ಪು ಇಂಪ್ರೂವ್ ಮಾಡ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ನಿಧಾನಕ್ಕೆ. ಹಾಗಂತ ಹೂಡಿಕೆದಾರರು ಬಹಳ ಟೈಮ್ ಕಾಯಕ್ಕಾಗಲ್ಲ, ಅವ್ರಿಗೆ ಏನಾದ್ರೂ ಕೂಡ ರಿಸಲ್ಟ್ ಬೇಕಲ್ವಾ. ಹೀಗಾಗಿ IPO ಮೂಲಕ ದೊಡ್ಡ ಪ್ರಮಾಣದ ದುಡ್ಡನ್ನ ಗಳಿಸೋಕೆ ರಿಲಯನ್ಸ್ ಮುಂದಾಗಿದೆ. ಅದರಿಂದ ಫರ್ದರ್ ಹೂಡಿಕೆಗೂ ರಿಲಯನ್ಸ್ಗೆ ಹೆಲ್ಪ್ ಆಗುತ್ತೆ ಜಿಯೋ ಮೇಲೆ. ಯಾಕಂದ್ರೆ ಸ್ನೇಹಿತರೆ ಟೆಲಿಕಾಂ ಕ್ಷೇತ್ರ ಇದೆಯಲ್ಲ, ಕ್ಯಾಪಿಟಲ್ ಇಂಟೆನ್ಸಿವ್, ಸಿಕ್ಕಾಪಟ್ಟೆ ಖರ್ಚು ಮಾಡಬೇಕಾಗುತ್ತೆ. ಟೆಕ್ನಾಲಜಿಯಲ್ಲಿ ಕಾಂಪಿಟೇಟಿವ್ ಎಡ್ಜ್ ಅನ್ನ ಹೊಂದಿರಬೇಕಾಗುತ್ತೆ. ನಿರಂತರವಾಗಿ ನೆಟ್ವರ್ಕ್ ಅನ್ನ, ವ್ಯವಸ್ಥೆಯನ್ನ ಇಂಪ್ರೂವ್ ಮಾಡ್ತಿರ್ಬೇಕಾಗತ್ತೆ, ಅಪ್ಗ್ರೇಡ್ ಮಾಡ್ತಿರ್ಬೇಕಾಗತ್ತೆ. ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗುತ್ತೆ. ಎಲ್ಲಾ ಕಾರಣಗಳಿಂದ ರಿಲಯನ್ಸ್ಗೂ IPO ಇಂಪಾರ್ಟೆಂಟ್. ಜಾಗತಿಕ ಹಣಕಾಸು ಸಂಸ್ಥೆ ಜೆಫ್ರೀಸ್ ಪ್ರಕಾರ IPO ನಂತರ 3 ವರ್ಷದಲ್ಲಿ ಜಿಯೋ ಆದಾಯ ಮತ್ತು ಲಾಭ ವರ್ಷಕ್ಕೆ 18-26% ಜಂಪ್ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡಿದೆ. ಅಲ್ಲದೆ ಆರ್ಪು ಕೂಡ 230 ರೂಪಾಯಿ ಆಸುಪಾಸಿಗೆ ಬರಬಹುದು ಅಂತ ಹೇಳಿದೆ, ಆವರೇಜ್ ರೆವೆನ್ಯೂ ಪರ್ ಯೂಸರ್. ಸೊ ಫ್ರೆಂಡ್ಸ್, ಇದಾಗಿತ್ತು ಬಿಗ್ ಡ್ಯಾಡಿ ಆಫ್ ಆಲ್ IPOs ಅಂತ ಪರಿಗಣಿಸಲಾಗ್ತಾ ಇರೋ ಜಿಯೋ IPO ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಈ ಕ್ಷಣದವರೆಗಿನ ಅಪ್ಡೇಟ್ ಕೊಡೋ ಪ್ರಯತ್ನ. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.